ಅನ್ಯಥಾ ಪತಿಯಾಗಿ ಎಲ್ಲ ಪತಿ ಮತ್ತು ಪತ್ನಿಯರಿಗೂ ಮಕ್ಕಳ ಸಮೇತ ಒಂದು ವಿದ್ಯಾಪತಿ ಸಿನಿಮಾನ ನೋಡಿ ಸಮ್ಮರ್ ಹಾಲಿಡೇಸ್ಗೆ ಬಹಳ ಒಳ್ಳೆಯ ಸಿನಿಮಾ. ಎಸ್ಪೆಷಲಿ ಮಕ್ಳು ಕರ್ಕೊಬಂದು ಬಹಳ ಎಂಜಾಯ್ ಮಾಡ್ತಾರೆ. ಯಾಕೆಂದರೆ ನಾವು ಸಿನಿಮಾ ನಾವು ಡಾಲಿ ಪಿಕ್ಚರ್ಸಿಂದ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾವು ಈ ಸರಿನೂ ಯೋಚನೆ ಮಾಡೋದು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು, ಮನೆಗಳಲ್ಲಿ ಕೂತು ಆರಾಮಾಗಿ ನೋಡಬೇಕು, ಯಾವಾಗ ಸಿನಿಮಾ ನೋಡಿದ್ರು ಕುಟುಂಬ ಸಮೇತರಾಗಿ ಎಂಜಾಯ್ ಮಾಡಬೇಕು ಅಂತ. ಸೊ ವಿದ್ಯಾಪತಿ ಕೂಡ ಅದೇ ಥರದ ಫ್ಯಾಮಿಲಿ ಎಂಟರ್ಟೈನರ್. ತುಂಬ ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಸಿನಿಮಾ. ಬೇಸಿಗೆ ರಜೆಗೆ ಥಿಯೇಟ್ರಿಗೆ ಬನ್ನಿ, ಮಕ್ಳು ಕರ್ಕೊಂಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ಅದು ಅಲ್ಲೇ ಅದು ತುಂಟತನ ಅದಷ್ಟೇ. ಇದು ಮದುವೆ ಆದಾಗ ಎಲ್ಲ ಇರುತ್ತಲ್ಲ ಹಂಗೆ ಕೇಳ್ತಾರೆ ಅದಷ್ಟೇ. ಆಯಿತು, ಕೆಲಸ ಮಾಡ್ಬೇಕು. ನನಗೆ ನನ್ನ ಎನರ್ಜಿ ಇರೋದೇ ಎದ್ದು ಶೂಟಿಂಗ್ ಹೋಗ್ಬಿಟ್ರೆ. ಸೊ ಕೆಲ್ಸಕ್ಕೆ ಹೋಗ್ಬೇಕು. ಈಗ 21 ಶೂಟ್ ಶುರು ನಂದು. ಸೊ ವಿದ್ಯಾಪತಿ ರಿಲೀಸು ಜೊತೆಗೆ ನಂದು ಶೂಟಿಂಗ್ಗಳು ಶುರು ಆಗ್ತಾ ಇದೆ. ಎಲ್ಲ ಸುತ್ತಾಡ್ಕೊಂಡ್ ಆಯ್ತು. ಸುತ್ಕೊಂಡ್ ಬಂದ್ವಿ. ಅವರು ಕೆಲಸದಲ್ಲಿ ಬಿಸಿ ಇದ್ದಾರೆ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಏನಂದ್ರೆ ಜೊತೆಗೆ ನಟಿಸಿದ್ವಿ ಆ್ಯಂಡ್ ಗ್ಯಾಪ್ ಅಂತ ಏನಿಲ್ಲ. ನಂಗೆ ಯಾವಾಗ ಸಿಕ್ಕರೂ ತುಂಬ ಚೆನ್ನಾಗಿನೇ ಬ್ರೋ ಅಂತೇಳಿ ತುಂಬ ಚೆನ್ನಾಗಿನೇ ಕಾನ್ವರ್ಸೇಷನ್ ನಡೆಯುತ್ತೆ. ನೀವು ಮೋಸ್ಟ್ಲಿ ನಮ್ಮ KCCಲಿ ನೋಡಿದ್ರು ಅಥವಾ ಯಾವಾಗ ಸಿಕ್ಕರು ಅಂದರೆ ನಂಗೆ ಮೊದಲಿಂದ ಇವತ್ತು ನಾನು ಹೇಳಿದ್ನಲ್ಲ, ಚಿರು ವಾಸ್ ಮೈ ವೆರಿ ಗುಡ್ ಫ್ರೆಂಡ್. ಚಿರು ಜೊತೆ ಇದ್ದಾಗಲೂ ತುಂಬ ಸರಿ ನಾವು ಮಾತಾಡಿದ್ದೀವಿ. ಸೊ ಹಾಗೆ ಆಮೇಲೆ ಜೊತೆ ಕೆಲಸ ಮಾಡಿದ್ವಿ. ಇದು ಏನಂದರೆ ನಾನು ಈವನ್ ನಾನು ಸಿಕ್ಕಿದಾಗ ನನಗೆ ನಾಗಭೂಷಣ್ ಸಿನಿಮಾಗಳು ಭಾಳ ಇಷ್ಟ ಅಂತ ಧ್ರುವ ಹೇಳಿದರು. ಜೊತೆಗೆ ಒಂದು ಆ್ಯಕ್ಷನ್ ಪ್ರಿನ್ಸ್ ಅಂತ ಕರೆಯೋದಲ್ವ ನಾವು. ಇದೊಂದು ಆ್ಯಕ್ಷನ್ ಸಿನಿಮಾ ಆ್ಯಂಡ್ ಒಬ್ಬ ಕಾಮನ್ ಮ್ಯಾನ್ ಆ್ಯಕ್ಷನ್ ಇರೋದು. ಸೊ ಒಂದೊಂದು ಆ್ಯಕ್ಷನ್ ಸಿನಿಮಾನ ಒಂದು ಆ ಥರದ್ದು ಆ್ಯಕ್ಷನ್ ಇಮೇಜ್ ಇರೋರು ಲಾಂಚ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಟ್ರೈಲರ್. ಹಾಗಾಗಿ ಕರೆದು ಆ್ಯಂಡ್ ತುಂಬ ಖುಷಿಯಾಗಿ ಬಂದು ಮಾಡ್ಬೋದು. ನಾನು ಎಲ್ಲ ಕಲಾವಿದರುಗಳ ಜೊತೆಗೂ ಖಂಡಿತ ನಾನು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಯಾವತ್ತೂ ರೆಡಿ. ನನಗೆ ಖುಷಿನೇ. ನಾನು ತುಂಬ ಚೆನ್ನಾಗಿ ಸಿನಿಮಾಗಳು ಚೆನ್ನಾಗಾಗಬೇಕು ಆ್ಯಂಡ್ ಕಾಂಬಿನೇಷನ್ಗಳಾದಾಗ ತುಂಬ ಚೆನ್ನಾಗಿ ಇನ್ನೂ ಅದು ಹೈಪ್ ಆಗ್ತವೆ, ಸಿನಿಮಾಗಳು ತುಂಬ ಚೆನ್ನಾಗಿ ಆಗ್ತವೆ. ಹಾಗಾಗಿ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಡೆಫಿನೆಟ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಬಂದರೆ ಖಂಡಿತ ಕೆಲಸ ಮಾಡ್ತೀನಿ. ಮತ್ತು ಡೆಫಿನೆಟ್ಲಿ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಅದರಲ್ಲಿ ಏನಿದೆ, ಇಡೀ ಸಿನಿಮಾದಲ್ಲಿ ಅವ್ರ ಹೀರೋ ಐಡೆಂಟಿಟಿನೇ ವಿದ್ಯಾಳ ಗಂಡ ಅಂತ. ಐ ಡೋಂಟ್ ಥಿಂಕ್ ಅದರಲ್ಲೇನು ಏನೋ ಅತಿಶಯೋಕ್ತಿ ಏನಿಲ್ಲ. ಇಟ್ಸ್ ಓಕೆ ಅಲ್ವಾ, ಅದರಲ್ಲೇನಿದೆ. ಏನಿಲ್ಲ, ಈಗ ನಾವೇ ಹೇಳ್ಕೊಂಡವಲ್ಲ, ಧನ್ಯತಾ ಪತಿಯಾಗಿ ಬಂದಿದ್ದೀವಿ ಈಗ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಅಂತ. ಹೆಂಗೆ ನಾವು ಈಗ ಪತ್ನಿ ಅಂತ ಹೇಳ್ತೀವಿ, ಹಂಗೆ ಇವ್ರ ಪತಿ ಅಂತ ಹೇಳ್ಕೊಳ್ಳೋದ್ರಲ್ಲೂ ಅದರಲ್ಲೂ ಒಂದು ಹೆಮ್ಮೆ ಇದೆಯಲ್ಲ. ಆ ಥರ ಏನಿಲ್ಲ, ಮೊದಲು ಹೆಂಗಿತ್ತು ಹಂಗೆ ಇದೆ ಜೀವನ. ಎಲ್ಲ ಹಂಗೆಲ್ಲ ಕಂಟ್ರೋಲ್ ಅಂತೆಲ್ಲ ಇರಲ್ಲ. ಫ್ರೆಂಡ್ಸ್ ಅಷ್ಟೇ, ಎಲ್ಲ ಫ್ರೆಂಡ್ಸ್ ತರ ಇರ್ತೀವಿ ಮೋಸ್ಟ್ಲಿ. ನಿಮ್ಮೆಲ್ಲರದ್ದು ಲೈಫ್ ಹೆಂಗಿರುತ್ತೆ ಹಂಗೆ ನಂದು ಇರುತ್ತೆ ಅಷ್ಟೇ. ಅಲ್ಲ, ನಿಮ್ಮನ್ನೆಲ್ಲ ಯಾರು ಕಂಟ್ರೋಲ್ ಮಾಡಕ್ಕಾಗತ್ತಾ ಹೇಳಿ ನೋಡೋಣ ಜಗತ್ತಲ್ಲಿ? ಸುಮ್ಮನೆ ಹೇಳೋದು ಎಲ್ಲ ಗಂಡು ಮಕ್ಳು ಕಂಟ್ರೋಲ್ ಅಂತ, ಹಂಗೆಲ್ಲ ಏನಿಲ್ಲ. ಜಗತ್ತಲ್ಲಿ ನೀವೇ ರೂಲರ್ಸ್, ಹೆಣ್ಮಕ್ಳೇನೆ. ಅದಕ್ಕೇನೆ ವಿದ್ಯಾಪತಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಹೌದು, ನಾವು ಅದನ್ನ ಟೀಸರ್ ಈಗ ಟಾಕ್ಸಿಕ್ ಅಂದ್ರೆ ಅಷ್ಟು ದೊಡ್ಡ ಸಿನಿಮಾ, ಒಂದು ಡೇಟ್ ಏನೋ ಯೋಚನೆ ಮಾಡಿದ್ದಾರೆ ಅಂದ್ರೆ ಡೇಟಲ್ಲಿ ಏನೋ ಇದೆ ಅಂತ. ಆ್ಯಂಡ್ ಹಾಲಿಡೇಸ್ ಅಲ್ವಾ, ರಜಾ ಇದೆ. ಏಪ್ರಿಲ್ 10 ರಜಾ ಇದೆ. ಐ ಥಿಂಕ್ ಮಹಾವೀರ ಜಯಂತಿನೂ ಏಪ್ರಿಲ್ 10 ರಜಾ ಇದೆ. 14 ಅಂಬೇಡ್ಕರ್ ಜಯಂತಿ ರಜಾ ಇದೆ. ಸೊ ಕಂಟಿನ್ಯೂಸ್ ರಜಾ ಇದೆ. ಆ್ಯಂಡ್ ರಜಾ ಇದ್ದಾಗ ಒಳ್ಳೆ ಸಿನಿಮಾಗಳು ಬಂದರೆ ಡೆಫಿನೆಟ್ಲಿ ಅದು ತುಂಬ ಚೆನ್ನಾಗಿ ಆಗುತ್ತೆ, ಜನ ಬರ್ತಾರೆ ಅನ್ನೋ ನಂಬಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.